ಹಾಯ್ ಹಲೋ ಫ್ರೆಂಡ್ಸ್, ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹ್ಯಾಪಿ ಕಕ್ಕಡ. ಇದು ಬಂದು ಆಟಿ ಸೊಪ್ಪು. ಇದು ತುಂಬಾ ಸ್ಪೆಷಲ್ಲು. ಈ ವರ್ಷಕ್ಕೊಮ್ಮೆ ಮಾತ್ರ ಇದನ್ನು ತಿನ್ನೋದು. ಇದನ್ನು 18 ಔಷಧಿಗಳನ್ನ ಒಳಗೊಂಡಿರುತ್ತೆ. ಇದನ್ನು 18 ಔಷಧಿ ಅಂಶಗಳು ನಮ್ಮ ದೇಹಕ್ಕೆ ಸೇರಲಿ ಅಂತೇಳಿ ವರ್ಷಕ್ಕೊಮ್ಮೆ ಇದನ್ನು ಎಲ್ಲರ ಮನೇಲೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಾಡ್ತಾರೆ. ಕೊಡಗಿನ ಸೈಡಂತೂ ತುಂಬಾ ಜಾಸ್ತಿ. ನಮ್ಮ ಮನೇಲಿ ಹಾಗೆ ಅಕ್ಕನ ಮನೇಲಿ ಮಾಡೋ ಹಾಗಿರಲಿಲ್ಲ, ತಂಗಿ ಮನೇಲಿ ಮಾಡ್ತಾರೆ. ಹಾಗಾಗಿ ಆಟಿ ಸೊಪ್ಪು ಅದನ್ನು ತಂದುಬಿಟ್ಟು ನೋಡಿ, ತಂಗಿ ಥರ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಅದನ್ನು ಹೀಗೆ ಕಡುಬಿನ ಕಲಸಿಗೆ ಒಳಗೆ ಫುಲ್ಲು ಒಂಥರ ಕುದಿಯೋಕೆ ಇಟ್ಟಿದ್ದಾಳೆ. ಆ ರಸ ಬಿಡಬೇಕು. ಅದನ್ನು ಈಗ ಅದು ರಸ ಬಿಡಬೇಕು ಅಂದರೆ ಒಂದು 15 ನಿಮಿಷದಿಂದ 20 ನಿಮಿಷದೊಳಗೂ ಕುದಿಸ್ಕೊಂಡು ಅದನ್ನು ಹಾಗೆ ಬಿಟ್ಲು. ಈಗ ನೈಟ್ ಕುದಿಸ್ಕೊಂಡು ಬೆಳಗ್ಗೆವರೆಗೂ ಹಾಗೆ ಬಿಟ್ಟಿದ್ದಾಳೆ. ಅದು ರಸ ಫುಲ್ಲು ಕಲ್ಲರ್ ಬರ್ತದೆ. ಒಂದು ದಿನ ಫುಲ್ಲು ಬಿಟ್ಟರೆ ಆ ರಸ ಬಂದಿರ್ತದೆ. ಹಾಗಾಗಿ ಒಂದು ದಿನ ನೈಟ್ ಫುಲ್ಲು ಬಿಟ್ಟಿದ್ಲು. ತುಂಬಾ ಚೆನ್ನಾಗಿ ಬಂದಿತ್ತು ಕಲ್ಲರು. ನೋಡಿ, ಇವಾಗಲೇ ಈ ಕಲರ್ ಬಂದಿದೆ. ಅದು ಒಂದು ದಿನ ಕಳೆದ್ಮೇಲೆ ಬೆಳಗ್ಗೆ ಔಷಧಿಗೆ ಫುಲ್ಲು ಕಲ್ಲರ್ ಬಂದಿರುತ್ತೆ. ಪಾಯಸನೂ ತುಂಬ ಚೆನ್ನಾಗಿ ಬರುತ್ತಿದೆ. ಈಗ ಆಟಿ ಪಾಯಸ ಮಾಡೋಣ ಅಂಥೇಳಿ ರಸನ ತೆಗೆದಿಟ್ಕೊಂಡಿದ್ದಾಳೆ. ನೋಡಿ, ಈ ಥರ ಕಲರ್ ಬಂದಿದೆ. ಆಟಿ ಪಾಯಸನ ಒಂದು ಬೌಲು, ಹಾಗೆಯೇ ಬೆಲ್ಲ, ಕೊಬ್ಬರಿ, ಕಾಯಿ ತುರಿ ತಗೊಳ್ಳಿ. ಹಸಿ ಕಾಯಿ ತುರಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಬೌಲು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 3ರಷ್ಟು ನೀರು, ಆಟಿ ಸೊಪ್ಪಿನ ನೀರು ಅದು 3ರಷ್ಟು ನೀರು, ಬೆಲ್ಲನ ಹಾಕ್ಕೊಂಡು 3 ವಿಷಿಲ್ ಕೂಗಿಸ್ಕೊಂಡಿದ್ದಾಳೆ. ನೋಡಿ, ಈ ಥರ ಬಂದಿದೆ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಲಾಸ್ಟಿಗೆ ಬೇಕಾದ್ರೆ ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನಾವು ಮಿಕ್ಸ್ ಮಾಡಿರಲಿಲ್ಲ. ಅದಕ್ಕೆ ಲಾಸ್ಟಿಗೆ ನಾವು ತೆಂಗಿನಕಾಯಿ ತುರಿನ ಮತ್ತು ತುಪ್ಪನ ಆ್ಯಡ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಬೇಕಾದ್ರೆ ಎಲ್ಲನೂ ತುಪ್ಪ ಮತ್ತು ಹಸಿ ಕೊಬ್ಬರಿನ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅನ್ನ ಮಾಡ್ತಾರೆ, ಆಟಿ ಸೊಪ್ಪಿಂದ ಅನ್ನ ಮಾಡ್ತಾರೆ, ಆಟಿ ಪಾಯಸ ಮಾಡ್ತಾರೆ, ಆಟಿ ಸೊಪ್ಪಿನ ಕಡುಬು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೊಮ್ಮೆ ತಿನ್ನೋದು. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಈ ಥರ ಬಂದಿತ್ತು. ನಾವು ಈ ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ನೋಡಿ, ಅಕ್ಕನಿಗೆಲ್ಲ ತಿನ್ನಿಸ್ತಾ ಇದ್ದೀನಿ, ಹೇಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿತ್ತು. ಮತ್ತು ತುಂಬಾ ಸ್ವೀಟ್ ಸಮೇತ ನಾವು ಆ್ಯಡ್ ಮಾಡಿರಲಿಲ್ಲ, ಲೈಟಾಗಿ ಹಾಕ್ಕೊಂಡಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿತ್ತು. ನೋಡಿ, ತಂಗಿಗೂ ತಿನ್ನಿಸ್ತೀನಿ, ಸೂಪರಾಗಿದೆ ಅಂತಿದ್ದಳೆ. ತಂಗಿ ಮನೆಯಲ್ಲಿ ಮಾತ್ರ ಮಾಡೋದು, ನಮ್ಮ ಮನೇಲಿ ಯಾರ ಮನೇಲೂ ಮಾಡಲ್ಲ. ಹಾಗಾಗಿ ಇಲ್ಲೇ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.